ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲ, ನನ್ನ ಡಾರ್ಲಿಂಗ್ ಈ ರೀತಿ ಎಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಏನೋ ತಪ್ಪಾಗಿದೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಮ್ ಕರ್ಣನಿಂದ ಯಾವತ್ತೂ ಇಂಥ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಲಚ್ಚಿ, ಮೊದಲು ಏನಾಯ್ತು ಅಂತ ತಿಳ್ಕೊಳ್ಳೋಣ. ಈ ಟಿವಿ ನ್ಯೂಸ್ ಎಲ್ಲ ನಂಬಕ್ಕಾಗಲ್ಲ. ನೋಡು, ಹೇಗೂ ನಿತ್ಯ ನಿಧಿ ಇಬ್ರು ಅಲ್ಲೇ ಇದಾರಲ್ಲ, ನೀನೇನು ಯೋಚನೆ ಮಾಡ್ಬೇಡ ಕಣೆ. ಇಂಥ ಸಮಯದಲ್ಲಿ ನಾನು ನನ್ನ ಗಂಡನ ಜೊತೆ ಇರ್ಬೇಕು. ನಾನೀಗ್ಲೇ ಆಸ್ಪತ್ರೆಗೆ ಹೋಗ್ಬೇಕು. ಅತ್ತೆ, ಅಲ್ಲಿ ನೋಡಿ, ಅಷ್ಟು ಜನ ಸೇರಿದ್ದಾರೆ, ಅಲ್ಲಿ ಹೋಗಕ್ಕಾಗತ್ತಾ? ಸುಮ್ಮನೆ ಇರಿ ಅತ್ತೆ. ಇಲ್ಲ, ನಾನು ಹೋಗ್ತೀನಿ. ನಾನು ಹೋಗ್ಲೇಬೇಕು. ಅತ್ತೆ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಕರ್ಣ ಅಲ್ಲಿ ಒಬ್ನೇ ಸಂಕಟ ಪಡ್ತಿದ್ರೆ ನಾವು ಮನೇಲಿ ನೆಮ್ಮದಿಯಾಗಿರಕ್ಕಾಗತ್ತಾ? ಅತ್ತೆ ಬನ್ನಿ ಅತ್ತೆ, ನಾನು ನಿಮ್ ಜೊತೆ ಬರ್ತೀನಿ. ಲಚ್ಚಿ, ನಾನು ಬರ್ತೀನಿ. ಬನ್ನಿ. ನಾನು ಒಳ್ಳೆ ಹೋಗಿ ಲೈವಲ್ಲಿ ಮಜಾ ತಗೋತೀನಿ. ನಾನು ಏನಂತ ಹೇಳಿ ಮಗುಗೆ? ತಾಯಿ ಸಾಯಿಸ್ಬಿಟ್ರು ಅಂತ ಹೇಳ ಮಗುಗೆ ಸಾಯಿಸ್ಬಿಟ್ರು ಅಂತ ಹೇಳ. ನಿನ್ನ ಸುಮ್ನೆ ಬಿಡಲ್ಲ. ಬಿಡೆ. ಏನಯ್ಯ ಅದು? ಅಲ್ಲ, ಏನೋ ಆಗಿದ್ದು ಆಗೋಯ್ತು. ದಯಮಾಡಿ ಅದಕ್ಕೆಷ್ಟು ಕೇಳ್ತೀವೋ ಅಷ್ಟು ಪರಿಹಾರ ಕೊಡ್ತೀವಪ್ಪ. ದಯವಿಟ್ಟು ಪರಿಹಾರ ತಗೊಂಡು ಈ ಗಲಾಟೆ ಎಲ್ಲ ಆಗದೆ ಇದ್ದಂಗೆ ನೋಡ್ಕೊ. ಹಿಂಗೆ ಹೇಳ್ತಿದ್ರ? ನೀವು ಪರಿಹಾರ ಕೊಟ್ಟಿದ ತಕ್ಷಣ ಸತ್ತಿರೋ ಬದುಕೆ ಅಂತ ಬಂದ್ಬಿಡ್ತಾರ? ಹೇಳ್ರಿ, ಜೀವಕ್ಕೆ ಕಳ್ತೀರೇನ್ರಿ? ಹೇಳಿ. ನಿಮ್ಮನ್ನ ಬಿಡಲ್ಲ, ಇವತ್ತು ಜೈಲು ಕಳಿಸ್ತೀವಿ ನಿಮ್ಮನ್ನ. ನೋಡಿ, ಒಂದ್ಸಲ ಪೇಷಂಟ್ ಚೆಕ್ ಮಾಡೋದ್ ಬಿಡಿ. ಅದೇನಾಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ನೀವು ಪ್ಲೀಸ್ ಸುಮ್ಮನೆ ಇರಿ. ಏನ್ ಚೆಕ್ ಮಾಡ್ತೀರಾ? ಇರೋ ಜೀವ ಕಳಿಯಕ? ನೋಡಿ, ನಾನ್ ತಪ್ಪು ಮಾಡಿದ್ರೆ ನಾನು ಜೈಲ್ಗೆ ಹೋಗ್ತೀನಿ. ಬಟ್ ಈಗ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಒಂದ್ಸಾರಿ ನೋಡಿದ್ರೆ 3 ಜನ ಸಾಯಿಸಿದ್ದೀರಾ, ಇನ್ನ ಎಷ್ಟು ಜನ ಸಾಯಿಸ್ಬೇಕು ಅಂತ ಇದ್ದೀರಾ? ನೋಡಿ, ದಯವಿಟ್ಟು ನನಗೆ ನನ್ನ ಕರ್ತವ್ಯ ಮಾಡಕ್ ಬಿಡಿ. ಒಂದೇ ಒಂದ್ಸಲ ಚೆಕ್ ಮಾಡಕ್ ಬಿಡಿ. ಅದು ಏನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಪ್ಲೀಸ್. ಸಾಯಿಸ್ಬಿಟ್ಟು ಕೈ ಮುಗಿದ್ಬಿಟ್ಟೆ ಬಿಟ್ಬಿಡ್ತೀವಾ? ಬಿಡಲ್ಲ ನಿನ್ನ. ಪ್ಲೀಸ್ ಒಂದೇ ನಿಮಿಷ ನಿಲ್ಸಿ. ಅವ್ರಿಗೆ ಒಂದ್ಸಲ ಪೇಷಂಟ್ ನ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ನಿಮ್ಮೆಲ್ರಿಗೂ ಕೈ ಮುಗಿತೀನಿ ಪ್ಲೀಸ್. ನೋಡಿ, ನನಗೆ ನನ್ನ ಕರ್ತವ್ಯ ಮಾಡಕ್ ಬಿಡಿ. ಒಂದ್ಸಲ ಪೇಷಂಟ್ ನ ನೋಡ್ಬಿಡ್ತೀನಿ. Mr. Karna, you are under arrest. Paper ತೋರಿಸಿ ಪೀಸೆ. ಕೈ ಮುಗಿದು ಕೇಳ್ಕೊತೀನಿ, ಅರೆಸ್ಟ್ ಮಾತ್ರ ಮಾಡಬೇಡಿ. ಏನೋ ಒಂದು ಸಣ್ಣ ತಪ್ಪು ಆಗೋಗಿದೆ. 3 ಜನ ಸತ್ತೋಗಿದ್ದಾರೆ, ನೀವು ಕೊಂದಿದ್ದೀರಾ. ಇದು ಸಣ್ಣ ತಪ್ಪ? ಸರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ನಾನು ಏನೂ ತಪ್ಪು ಮಾಡಿಲ್ಲ. ಇನ್ಸ್ಪೆಕ್ಟರ್,
ಕರ್ಣ ಅವ್ರ ಇದೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್, ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್ ಇನ್ಸ್ಪೆಕ್ಟರ್ ಪ್ಲೀಸ್. ನೋಡಿ ಮೇಡಮ್, ಅದನ್ನ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಎಲ್ಲರೂ ಇನ್ವೆಸ್ಟಿಗೇಷನ್ ಆಫೀಸರ್ ಆಗೋದು ಅವಶ್ಯಕತೆ ಇಲ್ಲ. ರೀ, ಫೈಲ್ ಕೊಡ್ರಿ. ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ನ ಕಡಿಮೆ ರೇಟಲ್ಲಿ ತಗೊಳ್ಳೋದಕ್ಕೆ ನೀವೇ ಹಾಕಿರೋ ಸ್ವಂತ ಸಿಗ್ನೇಚರ್ ಇದು. ಈ ಅಪ್ರೂವಲ್ ಸಿಗ್ನೇಚರ್ ನಿಮ್ದೇ ಅಲ್ವಾ ಕರ್ಣ? ನೋಡಿ, ಇಲ್ಲಿ ಏನೋ ತಪ್ಪಾಗಿದೆ. ನಾನು ಯಾವತ್ತೂ ಈ ಥರ ಅಪ್ರೂವಲ್ ಕೊಡಲ್ಲ. ಮೆಡಿಕಲ್ ಅಥೀಸ್ಗೆ ಅನ್ಯಾಯ ಇದು. ನಾನು ಯಾವತ್ತೂ ಈ ಥರ ಮಾಡಲ್ಲ. ಅದನ್ನೆಲ್ಲ ಬಂದು ಕೋರ್ಟಲ್ಲಿ ಹೇಳಿ. ತಪ್ಪು ಮಾಡೋ ಪ್ರತಿಯೊಬ್ರು ಇದೇ ಡೈಲಾಗ್ ಹೇಳ್ತಾರೆ. ನಮಗೂ ಕೇಳಿ ಕೇಳಿ ಸಾಕಾಗಿದೆ. ಹಲೋ ಸರ್, ನೋಡಿದ್ದು ಸಾಕು. ನೋಡ್ರಿ, ಕೊಡ್ರಿ ಹ್ಯಾಂಡ್ ಕಪ್ಸು. ಅಲ್ಲ, ನೀನೇನಿದ್ರು ಸ್ಟೇಷನ್ಗೆ ಬಂದು ಬಗೆಹರಿಸ್ಕೊಡಿ. ಸಿಸ್ಟರ್ ಪ್ಲೀಸ್ ಸರ್, ಬೇಡ ಸರ್, ನಮ್ಮ ಮಾತು ಕೇಳಿ ಸರ್. ನಮ್ಮ ಲಾಯರ್ನ ಕರ್ಕೊಂಡ್ ಬರ್ತೀನಿ. ನೀವು ಕರ್ಕೊಂಡ್ ಬನ್ನಿ. ಈಗ ನಾನು ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ಸ್ಪೆಕ್ಟರ್ ಪ್ಲೀಸ್. ದಯವಿಟ್ಟು ಕ್ಷಮಿಸಿ. ನಾನು ಆ ಲೀಗಲ್ ಫಾರ್ಮಾಲಿಟೀಸ್ ಏನೇನಿದೋ ಅವೆಲ್ಲ ಮಾಡ್ತೀವಿ. ದಯವಿಟ್ಟು ಬಿಟ್ಬಿಡಿಪ್ಪ. ಸ್ಟೇಷನ್ ಬಂದು ಮಾತಾಡಿ. ಇನ್ಸ್ಪೆಕ್ಟರ್ ಪ್ಲೀಸ್, ಅವ್ರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಹಾಕ್ಬಿಡಿ. ಅವ್ರಿಂದ ಒಂದು ಸಣ್ಣ ತಪ್ಪು ಆಗಿಲ್ಲ ಅಂದಮೇಲೆ ಇಷ್ಟು ದೊಡ್ಡ ತಪ್ಪಾಗ ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್? ಪ್ಲೀಸ್ ಒಂದೊಂದು ಅವಕಾಶ ಮಾಡ್ಕೊಡಿ. ನಾವು ಪ್ರೂವ್ ಮಾಡ್ತೀವಿ ಅವ್ರು ತಪ್ಪು ಮಾಡಿಲ್ಲ ಅಂತ. ಪ್ಲೀಸ್ ಇನ್ಸ್ಪೆಕ್ಟರ್.